ಹಾಯ್! ಅದೇನೋ ಗೊತ್ತಿಲ್ಲ. ನನ್ ಮಕ್ಳಿಗೆ ಮತ್ತೆ ಹಸ್ಬೆಂಡಿಗೆ ಕ್ಯಾಬೇಜ್ ಅಂದ್ರೇನೆ ಆಗಲ್ಲ. ಅದಕ್ಕೆ ನಾನು ಯಾವಾಗ್ಲೂ ಈ ರೀತಿ ಮಾಡ್ಕೊಡ್ತೀನಿ. ಅವ್ರಿಗಿದು ಕ್ಯಾಬೇಜಿಂದ ಮಾಡಿದ್ದು ಅಂತಾನೂ ಗೊತ್ತಿಲ್ದೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಹಾಕಿಸ್ಕೊಂಡು ತಿಂತಾ ಇರ್ತಾರೆ. ಸೊ, ಇವತ್ತು ಮಕ್ಳ ಲಂಚ್ ಬಾಕ್ಸಿಗೆ ಇದೇ ಸೀಕ್ರೆಟ್ ರೆಸಿಪಿನ ಮಾಡ್ತಾ ಇದ್ದೀನಿ. ಮೊದ್ಲು ಕ್ಯಾಬೇಜ್‌ನೆಲ್ಲ ಚಾಪರಲ್ಲಿ ಹಾಕಿ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಬಾಂಡ್ಲಿನಲ್ಲಿ ಸ್ವಲ್ಪ ಎಣ್ಣೆ, ಅದಕ್ಕೆ ಜೀರಿಗೆ, ಹಾಗೆ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಮತ್ತೆ ಈ ಕ್ಯಾಬೇಜು, ರುಚಿಗೆ ತಕ್ಕಷ್ಟು ಉಪ್ಪು, ಇನ್ನು ಸ್ವಲ್ಪ ಶುಂಠಿ ತುರಿನ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು ಮತ್ತೆ ಕೊತ್ತಂಬರಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನ ಬಾಡಿಸ್ಕೋಬೇಕು. ಅಂದ್ರೆ ಇದರಲ್ಲಿರುವಂತ ನೀರಿನಂಶ ಎಲ್ಲ ಹೋಗ್ಬೇಕು. ಸೊ ಇದು ಚೆನ್ನಾಗಿ ಬೇಯೋಷ್ಟರಲ್ಲಿ ಇನ್ನೊಂದ್ ಸೈಡ್ ಅಲ್ಲಿ ಸ್ನಾಕ್ಸ್ಗೆ ಅಂತ ಸ್ವಲ್ಪ ಸ್ವೀಟ್ ಕಾರ್ನ್ ಮಾಡೋದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಈ ಕಾರ್ನ್ ಎಲ್ಲ ನಾನು ಸ್ಟೀಮ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಇದು ಚೆನ್ನಾಗಿ ಬೆಂದಿತ್ತಲ್ವಾ, ಇದಕ್ಕೆ ಸ್ವಲ್ಪ ಖಾರ ಮತ್ತೆ ಗರಂ ಮಸಾಲಾನ ಹಾಕಿ ಮಿಕ್ಸ್ ಮಾಡಿ ಪೂರ್ತಿ ತಣ್ಣಗಾಗೋದಕ್ಕೆ ಅಂತ ಬಿಟ್ಟಿದ್ದೀನಿ. ಸೊ ಇದ್ರ ಜೊತೆ ಗ್ರೀನ್ ಚಟ್ನಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಅಥವಾ ಟೊಮ್ಯಾಟೊ ಸಾಸ್ ಕೂಡ ಚೆನ್ನಾಗಿರುತ್ತೆ. ಮಕ್ಳಿಗೆ ಟೊಮ್ಯಾಟೊ ಸಾಸ್ ಇದೆ, ಸೊ ಮನೇಲಿ ನಮಗೆ ಅಂತ ಹೇಳಿ ಗ್ರೀನ್ ಚಟ್ನಿ ಮಾಡ್ಕೊಂಡೆ. ಇದ್ರ ರೆಸಿಪಿನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಬೇಕು ಅಂದ್ರೆ ಚೆಕ್ ಮಾಡಿ. ಇದು ಈಗ ಪೂರ್ತಿ ತಣ್ಣಗಾಗಿತ್ತಲ್ವಾ, ಇದಕ್ಕೆ ಸ್ವಲ್ಪ ನಿಂಬೆ ಹಣ್ಣಿನ ರಸನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕ್ಕ ಚಪಾತಿ ತರ ಉತ್ಕೊಂಡು ಮಧ್ಯದಲ್ಲಿ ಸ್ಟಫಿಂಗ್ ಅನ್ನ ಇಟ್ಟು ಪರಾಟ ತರ ಇದಕ್ಕೆ ಪುಡಿ ಹಿಟ್ಟಾಕಿ ಉತ್ಕೊಳ್ಳೋದಷ್ಟೇನೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇದ್ರಲ್ಲಿ ನಾವು ಕ್ಯಾಬೇಜ್ ಯೂಸ್ ಮಾಡಿದೀವಿ ಅನ್ನೋದು ಕೂಡ ಗೊತ್ತಾಗಲ್ಲ. ಇದನ್ನ ಬೇಯಿಸುವಾಗ ಸ್ವಲ್ಪ ತುಪ್ಪ ಹಾಕಿ ಬೇಯಿಸಿದ್ರೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ಮಕ್ಳಂತೂ ಇನ್ನೂ ಒಂದ್ ಬೇಕು ಅಂತ ಇಸ್ಕೊಂಡು ತಿಂತಾ ಇರ್ತಾರೆ. ಸೊ ಇದನ್ನೇ ಪೂರ್ತಿ ತಣ್ಣಗಾದ್ಮೇಲೆ ಪಿಜ್ಜಾ ತರ ಕಟ್ ಮಾಡಿ ಬಾಕ್ಸಿಗೆ ಹಾಕಿದ್ದೀನಿ. ಇದ್ರ ಜೊತೆ ಸ್ವಲ್ಪ ಹೋಮ್ ಮೇಡ್ ಟೊಮ್ಯಾಟೊ ಸಾಸು, ಸೌತೆಕಾಯಿ ಹಾಗೆ ಕಾರ್ನ್ ಕೊಟ್ಟಿದ್ದೀನಿ. ಇದು ಕಂಪ್ಲೀಟ್ ಸ್ಟೀಲ್ದು ಹೊಸ ಸ್ನಾಕ್ಸ್ ಬಾಕ್ಸ್. ಈ ರೀತಿ 3 ಪೀಸಸ್ ಬರುತ್ತೆ ಇದರಲ್ಲಿ. ಸ್ಟೀಮರ್ದು ಹಾಗೆ ಇದ್ರ ಲಿಂಕ್ ನಿಮಗೆ ಬೇಕಂದ್ರೆ ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ಮಿನಿ ಬ್ಲಾಗ್ ಅಲ್ಲಿ. ಬಾಯ್.